ಗಾಬರಿ ಆಗ್ಬೇಡಿ ಅಮ್ಮ. ನನ್ನ ನೋಡಿ, ದಯವಿಟ್ಟು ನೀವು ಗಾಬರಿ ಆಗ್ಬೇಡಿ. ಯಾವಾಗಿಂದ ಇದ್ದೀರಾ? ಯಾವಾಗೆಲ್ಲ ಮಾಡಿರೋದು ಏನಿದ್ದಲ್ಲ ನೋಡಿ. ನೀವು ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಾನು ಕರ್ಕೊಂಡು ಹೋಗಿ ನಿಮ್ಮನ್ನ ಮನೆಗೆ ಬಿಡ್ತೀನಿ. ಯಾರಮ್ಮ? ಯಾರು ಸಾಯಿಸ್ತಾರೆ? ನಾನು ಹೇಳದಲ್ಲ ಹೋಗು ಅಂತ. ನಿನ್ನ ಜೊತೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಹೋಗೋದಕ್ಕೆ ನಾನು ಖಂಡಿತ ಬರಲ್ಲ. ನೋಡಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮೊದಲು ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಹೋಗೋಣ. ಬನ್ನಿ ಬನ್ನಿ. ಬಿಚ್ಚಬೇಡ, ಸಾಯಿಸ್ಬಿಡ್ತದೆ. ಅಮ್ಮ, ಯಾರೂ ಸಾಯಿಸಲ್ಲ. ಅದಕ್ಕೆ ನಾನು ಬಿಡೋದು ಇಲ್ಲ. ಇದು ನಮ್ಮನೆ. ನಿಮ್ಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ಬನ್ನಿಮ್ಮ, ಹೋಗೋಣ. ಯಾರು ಬಂದ್ರು ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮನೆ. ಎಂಥವರೇ ಬಂದ್ರು ಏನು ಮಾಡೋಕ್ಕಾಗಲ್ಲ ಅಮ್ಮ. ನಾನು ಅದಕ್ಕೆ ಬಿಡೋದಿಲ್ಲ. ನೋಡಿ, ಇದೆಲ್ಲ ನಾನು ಬಿಚ್ತೀನಿ. ಬನ್ನಿ ಹೋಗೋಣ. ಯಾಕೆ ಇವ್ರು ಇಷ್ಟೊಂದು ಭಯ ಪಡ್ತಿದ್ದಾರೆ? ಇವ್ರು ನಮ್ಮ ಮನೇಲಿ ಇದ್ದಾರೆ ಅಂದರೆ ಖಂಡಿತ ಜಯಂತ್ ಅವ್ರಿಗೆ ಗೊತ್ತಿರಲೇಬೇಕು. ಬದಲಾಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲದಾಗೆ ಇಂಥ ಕೆಲಸ ಎಲ್ಲ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಬದಲಾಗಿಲ್ಲ, ಯಾವತ್ತೂ ಬದಲಾಗಲ್ಲ. ನೋಡು ನೋಡು, ನೀನು ಹೇಳ್ಬೇಡ. ಯಾಕೆ ಇವ್ರು ಹೇಳಿದ್ದನ್ನ ಹೇಳ್ತಿದ್ದಾರೆ? ಇವ್ರಲ್ಲಿ ಯಾಕಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಇವ್ರ ಮನೆ ಎಲ್ಲಿದೆ ಅಂತಲೂ ಹೇಳ್ತಿಲ್ಲ. ಗೊತ್ತಾಗಿದ್ರೆ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು. ಏನು ಮಾಡೋದು? ಏನಾದರೂ ಆಗಲಿ, ಅವ್ರನ್ನ ಇಲ್ಲಿ ಕರ್ಕೊಂಡು ಹೋಗೋದೇ ಒಳ್ಳೇದು. ಅಮ್ಮ ನೋಡಿ, ನೀವು ಇಲ್ಲೇ ಕೂತಿರ್ಬೇಕು. ನಾನು ಹೋಗಿ ಬರ್ತೀನಿ. ಬೇಡಿಮ್ಮ, ನಾನು ಖಂಡಿತ ಬರ್ತೀನಿ. ನೀವು ಹೆದರಬೇಡಿ. ಇಷ್ಟೊತ್ತಾಯ್ತು, ಅಣ್ಣ ಯಾಕಿನ್ನೂ ಕಾಲ್ ಮಾಡಿಲ್ಲ? ನಾನೇ ವಿಚಾರಿಸ್ತೀನಿ. ಹೇಳಿ ನೀಲು. ಅಣ್ಣ ಏನಾಯಿತು? ನೀನು ಅಂದ್ಕೊಂಡಾಗೆ ಆಯಿತಾ? ಇಲ್ಲ ನೀಲು, ನಾನು ಡಾಕ್ಟ್ರ್ ಮೀಟ್ ಮಾಡಬೇಕು ಅನ್ನೋಷ್ಟರಲ್ಲೇ ಅವ್ರು ಒಳಗೆ ಹೋಗ್ಬಿಟ್ರು. ಈಗ ಡಾಕ್ಟ್ರು ಕೌನ್ಸ್ಲಿಂಗ್ ಮುಗಿಸಿ ಮಾತ್ರೆ ಬರ್ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ನೀನೇ ಹೇಳಿ ನೀಲು. ಅಣ್ಣ, ಹಾಲು ಮೊಸರು ನಿನ್ನ ಕೈಲೇ ಇರುವಾಗ ಹೆಪ್ ಮಾಡೋದಕ್ಕೆ ಯಾಕಣ್ಣ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದೆಯಾ? ನೋಡು, ಅವನೀಗ ಮೆಡಿಸಿನ್ಸ್ ತೊಗೊಳಕ್ಕೆ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ತಾನೆ. ಅವನಲ್ಲಿ ತಲುಪೋಕ್ಕೆ ಮುಂಚೆನೇ ನೀನು ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಮಾತ್ರೆಗಳನ್ನ ಬದಲಾಯಿಸಿ ಕೊಡೋದಕ್ಕೆ ಹೇಳು. ತಪ್ಪಾದ ಮಾತ್ರೆಗಳನ್ನ ತಗೊಂಡು ಅವಳು ಹುಚ್ಚಿನೂ ಜಾಸ್ತಿ ಆಗಬೇಕು. ವೆರಿ ಸಿಂಪಲ್. ಒಳ್ಳೆ ಐಡಿಯಾ ಕೊಟ್ಟೆ ನೀವು. ಡೋಸ್ ಜಾಸ್ತಿನೇ ಕೊಡಿಸ್ತೀನಿ. ಅದು ತಿಂದು ಹುಚ್ಚು ಇನ್ನೂ ಜಾಸ್ತಿ ಆಗುತ್ತೆ. ಅಣ್ಣ, ಅವಳದನ್ನು ತಗೊಂಡು ಸಾಯ ಹಾಗಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಒಂದು ಕಡೆ ಮಗು ಇಲ್ಲದೆ ಇನ್ನೊಂದು ಕಡೆ ನೆಮ್ಮದಿ ಇಲ್ಲದೆ ಒದ್ದಾಡೋದನ್ನು ನಾನು ನೋಡಬೇಕು ಅಷ್ಟೇ. ಸರಿ ನೀನು, ಅವ್ನು ಮೆಡಿಕಲ್ ಶಾಪ್ಗೆ ಹೋಗೋಕ್ಕೆ ಮುಂಚೆ ನಾನು ಆ ಕೆಲಸ ಮಾಡಿ ಮುಗಿಸ್ತೀನಿ. ಸರಿ ಅಣ್ಣ. ಅಕ್ಕ, ನೀ ಇಲ್ಲೇ ಕೂತಿರು. ಮೇಡಮ್ರೆ, ಆ ಮಾತ್ರೆ ಚೀಟಿ ಕೊಡಿ, ಮಾತ್ರೆ ತೊಗೊಂಬರ್ತೀನಿ. ಪರವಾಗಿಲ್ಲ, ನೀವಿಬ್ರು ಇಲ್ಲೇ ಇರಿ, ನಾನೇ ಹೋಗಿ ತೊಗೊಂಬರ್ತೀನಿ. ಯಾಕೆ ಮೇಡಮ್ರೆ? ನಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತನಾ? ಈಗ ಡಾಕ್ಟರ್ ಅದ್ರಲ್ಲಿ ಏನು ಬರ್ದವ್ರು ಅದನ್ನೇ ತಾನೇ ಮೆಡಿಕಲ್ ಶಾಪ್ ಒಂದು ಕೊಡೋದು. ಕೊಡಿ, ನಾನು ತಗೊಂಬರ್ತೀನಿ. ಅಕ್ಕ, ಕೂತಿರು. ಸರ್, ಈ ಮಾತ್ರೆಗಳನ್ನ ಕೊಡಿ.
ಸರ್ ಎಷ್ಟು ಕೊಡಲಿ ಇದು? ಎಷ್ಟಿದೆಯೋ ಅಷ್ಟು ಕೊಡಿ. ಸರ್ 1300. ಹೇಳೋಣ. ನಿಲು, ನಾವೆಲ್ಲ ಅಂದ್ಕೊಂಡಂಗೆ ಆಯಿತು. ಸಿಂಚನ ಇನ್ಮೇಲೆ ಮಾತ್ರೆ ತೊಗೊಂಡು ಪರ್ಮನೆಂಟ್ ಹುಚ್ಚಿ ಆಗ್ಬಿಡ್ತಾಳೆ. ಸರ್ ಇವರು ಎಲ್ಲ ಹೋದರು? ಗರ್ಭಗುಡಿಗೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ ಜಯಂತ. ಜಾನ್ ಇವರು ದೇವಸ್ಥಾನದಲ್ಲೇ ಇದ್ದಾರೆ, ನೀನು ಇಲ್ಲೇ ಇರ್ತೀಯ ಅಂತ ಅಂದ್ಕೊಂಡಿರ್ತಾರೆ. ಅವ್ರು ಇಲ್ಲಿಗೆ ಬಂದು ನೋಡೋಷ್ಟರಲ್ಲಿ ನೀನು ಮನೆ ಹತ್ರ ಹೋಗಿ ಅವ್ರನ್ನ ಶಿಫ್ಟ್ ಮಾಡಿಬಿಡ್ಬೇಕು. ಮದರ್ ಇಂಡಿಯಾ ಬಂದೆ. ಅತ್ತೆ, ಹೆಂಗೈತೆ ಜಾಗ? ತುಂಬ ಚೆನ್ನಾಗಿದೆ ಕಣೆ. ಹೂ ಕಟ್ಟಕ್ಕೆ, ಹಾರ ಕಟ್ಟಕ್ಕೆ, ಹಾಗೆ ಮಾರ್ಕೆಟ್ ಬೇರೆ ಹತ್ತಿರ ಇದೆ ಅಂತ ಹೇಳಿದೆಯಲ್ಲ, ಬೇಗ ಹೋಗಿ ಹೂ ಕೂಡ ತೊಗೊಂಬಂದ್ಬಿಡ್ಬೋದು ಅಲ್ವಾ? ಚೆನ್ನಾಗಿದೆ ಕಣೆ. ಮಾವ, ಜಾಗ ಇಷ್ಟ ಐತೆ? ತುಂಬ ಚೆನ್ನಾಗಿದೆ ಅಮ್ಮ. ಈಗಿನ ಕಾಲದಲ್ಲಿ ಇಂಥ ಜಾಗ ಸಿಗೋದೇ ಕಷ್ಟ. ವ್ಯಾಪಾರ ಮಾಡೋದಕ್ಕೆ ಒಂದು ಜಾಗ ಅಂತ ಆಯ್ತಲ್ಲ, ಆಮೇಲೆ ದೇವಸ್ಥಾನನೂ ಇಲ್ಲಿ ಹತ್ತಿರ ಅಂತೆ. ಒಳ್ಳೆ ವ್ಯಾಪಾರ ಆಗುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಲ್ಲ, ಇನ್ನು ಮುಂದುವರಿತೀವಿ. ಚಲ್ವಿ, ಹೇಗೂ ದೇವಸ್ಥಾನ ಇಲ್ಲೇ ಹತ್ರದಲ್ಲಿದೆ ಅಂತ ಹೇಳ್ತಾ ಇದ್ದಾರಲ್ಲ, ನೀನು ಹೂವಿನ ಅಂಗಡಿ ಜೊತೆಗೆ ಚಿಕ್ಕದಾಗಿ ಒಂದು ಗ್ರಂಥಿಗೆ ಅಂಗಡಿನೂ ಶುರು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಸ್ವಲ್ಪ ಸಹಾಯ ಆಗುತ್ತೆ ನೋಡಿ. ಹೌದು ವೀಣಾ. ಚೆಲ್ವಿ, ವೀಣಾ ಹೇಳ್ದಾಗೆ ನೀನು ಹೂವಿನ ವ್ಯಾಪಾರ ನೋಡ್ಕೊ, ವೆಂಕಿ ಗಂಧಿಗೆ ಅಂಗಡಿನ ನೋಡ್ಕೊಳ್ತಾನೆ. ಸಾಯಂಕಾಲ ನಿಂದು ಹೂವಿನ ವ್ಯಾಪಾರ ಮುಗಿದ್ಮೇಲೆ ಅವನ ಜೊತೆ ಸೇರಿಕೊಂಡು ಇಬ್ಬರು ಮಾಡಬಹುದು ಅಲ್ವಾ? ಆಯ್ತತ್ತೆ, ನೀವು ಹೆಂಗೆ ಹೇಳ್ತಿರೋ ಹಂಗೆ.